ನಮಸ್ಕಾರ. ನಾನ್ ನಿಮ್ ಭಾವಜೀವಿ ಭಾವನಾ. ಈ ಭಾನುವಾರ ಈ ವೀಕೆಂಡು ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಭಾವನಾ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತು. ಯಾವಾಗ್ಲೂ ದೇವಸ್ಥಾನ ತೋರಿಸೋ ಭಾವನಾ ನೋಡಿ ನೋಡಿ ಬೇಜಾರಾಗ್ತಿದೆ. ಇವತ್ತು ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದೀರಾ ಅನ್ಕೊಳ್ತೀನಿ. ಸೊ ಹಾಗೆ ಒಂದ್ ಒಳ್ಳೆ ಜಾಗಕ್ಕೆ ನಾನು ನಿಮ್ನ ಕರ್ಕೊಂಡ್ ಬಂದಿದ್ದೀನಿ. ಇದು ರಾಮನಗರದಲ್ಲಿ ಲೊಕೇಟ್ ಆಗಿರುವಂತಹ, ರಾಮನಗರದಿಂದ ಕೇವಲ 4 ಕಿಲೋಮೀಟರ್ ಇರುವಂತಹ ಜಾನಪದ ಲೋಕ. ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ವಾವ್, ಸಖತ್ತಾಗಿರುವಂತಹ ನೇಚರ್ ಮಧ್ಯದಲ್ಲಿ ಇರುವಂತಹ ಸಖತ್ತಾಗಿದೆ. ನೋಡ್ತಿದ್ದೀರಾ ನೀವು, ಒಂದೊಳ್ಳೆ ಪ್ರಕೃತಿ ಸೌಂದರ್ಯದ ಜೊತೆಗೆ ನಮ್ಮ ಜಾನಪದಗಳ ಹೆಮ್ಮೆ ಅಂತ ಆಗಿರುವಂತಹ ಒಂದೊಳ್ಳೆ ಪೂಜಾ ಕುಣಿತ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ಹಾಗೆ ಭೂತಕೋಲ, ಹೀಗೆ ನಾನಾ ತರಹದ ಜಾನಪದಗಳ ಕಲೆಯನ್ನು ಬಿಂಬಿಸುವಂತಹ ಈ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ. ನೀವೀಗ ಇಲ್ಲಿ ನೋಡ್ತಿದ್ದೀರಾ, ಹಾಗೆ ಹಳೆ ಕಾಲದಲ್ಲಿ ರಾಗಿ ಬೀಸುವಂತಹ ಪದ್ಧತಿ ಹಾಗೆ ನೋಡ್ತಿದ್ದೀರಾ. ತುಂಬಾನೇ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸುವಂತಹ ತುಂಬಾನೇ ಚೆನ್ನಾಗಿರುವಂತಹ ಸ್ಥಳ ಇದು. ತುಂಬಾನೇ ಇಷ್ಟ ಆಯಿತು ನನಗಂತೂ. ನಾನು ಬಂದಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಹಾಗೆ ಇದು ತುಂಬಾ ಜನ ನನಗೆ ಇದ್ರ ಬಗ್ಗೆ ಹೋಗಿ ವಿಡಿಯೋ ಮಾಡಿ ಅಂತ ತುಂಬಾ ಜನ ಹೇಳಿದ್ರಿ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಇಲ್ಲಿ ಮ್ಯೂಸಿಕ್ ಕೇಳಿಸ್ಕೊತಿದ್ದೀರಾ. ಸಖತ್ತಾಗಿರೋ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಮಗೂ ಕೂಡ ಹೆಜ್ಜೆ ಹಾಕಬೇಕು ಅನಿಸುತ್ತೆ. ಹಾಗೆ ನೀವೇ ನೋಡ್ತಾ ಮುಂದೆ ಹೋಗ್ತಿದ್ದೀರಾ. ಈ ಗಿರಿಜನ ಹಳೆ ಕಾಲದಲ್ಲಿ ಕಷ್ಟದಲ್ಲೂ ಎಷ್ಟು ಖುಷಿ ಪಡ್ತಿದ್ರು, ಎಷ್ಟು ಮ್ಯೂಸಿಕ್ನ ಎಂಜಾಯ್ ಮಾಡ್ತಿದ್ರು, ಎಷ್ಟು ಕುಂದಾಡ್ತಿದ್ರು, ನಲ್ದಾಡ್ತಿದ್ರು ಅನ್ನೋದನ್ನ ಇದ್ರ ಮುಖಾಂತರ ನೀವು ನೋಡ್ತಾ ಹೋಗ್ಬೋದು, ತಿಳ್ಕೊಳ್ತಾ ಹೋಗ್ಬೋದು. ಹಳೆ ಕಾಲದ ಮಜ್ಜಿಗೆ ಕಡಿಯೋದಾಗಿರ್ಬೋದು, ಹಳೆ ಕಾಲದಲ್ಲಿರುವಂತಹ ಪದ್ಧತಿಗಳೆಲ್ಲ ಇಲ್ಲಿ ನಾವು ಕಣ್ತುಂಬಿಸ್ಕೋಬೋದು ಅಂತ ಹೇಳ್ತಾ, ಹಾಗೆ ನಮ್ಮ ಮಕ್ಕಳಿಗೆ ಒಂದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬಾನೇ ಒಳ್ಳೆಯ ವಿಷಯಗಳನ್ನ ತಿಳ್ಕೊಬೋದು. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ಒಂದು ಹಾಫ್ ಡೇ ರಜಾ ಹಾಕಿ ಅಥವಾ ಒಂದು ಸಂಡೇ ನೀವು ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ಬೋದು. ಕರ್ಕೊಂಬಂದ್ರೆ ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ, ತುಂಬಾ ತಿಳ್ಕೊಳ್ತಾರೆ ಅಂತ ಹೇಳ್ಬೋದು. ಈಗಿನ ಕಾನ್ವೆಂಟ್ ಮಗಳಿಗೆ ಪುಸ್ತಕದಲ್ಲಿರುವಂತದ್ದು ಅಷ್ಟೇ ಗೊತ್ತು, ಬೇರೆ ಏನಾದರೂ ಕೇಳಿದ್ರೆ ಅಂತಾರೆ. ಸೊ ಅದರಲ್ಲಿ ನನ್ನ ಮಕ್ಕಳು ಕೂಡ ಸೇರ್ಕೋಬಹುದು. ಹಾಗೆ ಇಲ್ಲಿ ಕರ್ಕೊಂಬಂದ್ರೆ ನೀವು ಹಳೆ ಕಾಲದ ಪದ್ಧತಿಗಳು, ಹಳೆ ಕಾಲದ ಕಲ್ಚರ್ನ ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟ ಹಾಗೆ ಆಗುತ್ತೆ. ಹಾಗೆ ಹಿಂದಿನ ಕಾಲದಲ್ಲಿ ಪಂಚಾಯತಿ ಮಾಡ್ತಿದ್ರು, ಯಾಕೆಂದ್ರೆ ಈಗಿನ ಏನು ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದ್ದೀರಾ. ಸೊ ಆಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಪಂಚಾಯತಿ ಮಾಡ್ತಿದ್ರು. ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನಮ್ಮ ಮಣ್ಣು ಮಡಿಕೆ ಮಾಡುವಂತಹ ಅದನ್ನ ಡೈರೆಕ್ಟ್ ಆಗಿ ನೀವು ನೋಡ್ಬೋದು. ಹಾಗೆ ಒಳಗೆ ಮ್ಯೂಸಿಯಂನಲ್ಲಿ ತುಂಬಾನೇ ವಸ್ತುಗಳಿಟ್ಟಿದ್ದಾರೆ, ಹಳೆ ಕಾಲದ ಪದ್ಧತಿಗಳು, ಹಳೆ ಕಾಲದ ಆಟಿಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ಹಾಗೆ ಇನ್ನೂ ತುಂಬಾನೇ ಇದೆ. ಸೊ ನೋಡ್ತಿದ್ದೀರಾ ನೀವು, ಅಲ್ಲಿ ಯಾವುದೇ ತರಹದ ವಿಡಿಯೋ ಮಾಡೋ ಅಂತಹ ಇದಿಲ್ಲ. ಸೊ ನಾನು ನಿಮಗೋಸ್ಕರ ಅಂತ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾ, ಸೊ ನೀವು ನೋಡ್ತಿದ್ದೀರಾ ಹಳೆ ಕಾಲದಲ್ಲಿ ಹೇಗೆಲ್ಲ ಇತ್ತು, ಬೊಂಬೆ ಕುಣಿತ ಇರ್ಬೋದು. ಸೊ ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ನನಗೆ ಹಳೆ ಕಾಲದ ಏನು ನನ್ನ ಬಾಲ್ಯದ ಜೀವನಕ್ಕೆ ನಿಜವಾಗ್ಲೂ ವಾಪಸ್ ಬಂದಂಗಾಯ್ತು, ಕಣ್ಮುಂದೆ ಬಂದಂಗಾಯ್ತು ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಬಾಲ್ಯದ ಜೀವನವನ್ನು ನೆನಪಿಸಿಕೊಳ್ಳೋದಕ್ಕೆ, ಅಂದರೆ ತಪ್ಪಿಲ್ಲ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಎಂಟ್ರಿ ಫೀಸು ಚಿಕ್ಕ ಮಕ್ಕಳಿಗೆ 80 ರೂಪೀಸ್, ದೊಡ್ಡೋರ್ಗೆ 100 ರೂಪೀಸ್ ಕೊಟ್ಟು ಒಳಗೆ ಬಂದರೆ ತುಂಬಾ ವಸ್ತುಗಳನ್ನು ನೋಡ್ತೀರಾ. ತುಂಬಾ ಚೆನ್ನಾಗಿರುವಂತಹ, ತುಂಬಾ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತಹ, ಹಾಗೆ ನಮ್ಮ ಮಕ್ಕಳಿಗೆ ಹಳೆಯ ಕಾಲದ ಬಗ್ಗೆ ತಿಳಿಸಿ ಬಿಡಿಸಿ ಆ ಚಿತ್ರಣಗಳನ್ನು ತೋರಿಸಿ ಹೇಳುವಂಥದ್ದು ಇದೆಯಲ್ಲ, ಅದು ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗೆ ನಾನು ನಿಮ್ಮ ಭಾವನಾ ತುಂಬಾ ಒಳ್ಳೆಯಂತಹ ಜಾಗ ಕರ್ಕೊಂಡು ಬಂದಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಮುಂದೆ ನಿಮಗೆ ಇದೇ ತರಹದ ಕಂಟೆಂಟ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಹಾಗೆ ಒಂದು ಮಾತು, ದಯವಿಟ್ಟು ಯಾವುದೇ ಪರಿಸರವನ್ನು ಹಾಳು ಮಾಡುವಂತಹ ಕೆಲಸಕ್ಕೆ ಹೋಗಬೇಡಿ, ಪರಿಸರವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ. ಹಾಗೆ ಒಂದು ವಿಚಾರ, ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳಲ್ಲ, ಕನ್ನಡ ಮಾತಾಡಿ, ಕನ್ನಡನ ಬಳಸಿ ಅಂತ ಹೇಳ್ತಾ. ಐ ಲವ್ ಕರ್ನಾಟಕ. ನಾನು ಕನ್ನಡದಲ್ಲಿ ಹುಟ್ಟಿರೋದಕ್ಕೆ, ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ, ಕನ್ನಡ ಮಾತಾಡ್ತಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು.